ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮೇಷರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳನ್ನು ನೋಡೋದಾದ್ರೆ, ಗೋಚಾರ ಫಲದಲ್ಲಿ ಸೂರ್ಯನು 15 ಜೂನ್ 2026ರಂದು ಮಿಥುನ ರಾಶಿಗೆ ಬರ್ತಾನೆ. ಇನ್ನು ಉಳಿದ 15 ದಿನ ವೃಷಭ ರಾಶಿಯಲ್ಲಿ ಇರ್ತಾನೆ. ಇನ್ನು ಮಂಗಳ ಗ್ರಹ 11 ಮೇ 2026ರಂದು ಮೇಷ ರಾಶಿಗೆ ಬರ್ತದೆ. ಇನ್ನು ಬುಧ ಗ್ರಹ 23 ಮೇ 2026ರಂದು ಮಿಥುನ ರಾಶಿಗೆ ಬರ್ತಕ್ಕಂಥದ್ದು. ಇನ್ನು ಗುರುಗ್ರಹ ಜೂನ್ 2 2026ರಂದು ಕರ್ಕಾಟಕ ರಾಶಿಗೆ ಬರ್ತಕ್ಕಂಥದ್ದನ್ನ ಗೋಚಾರ ಫಲದಲ್ಲಿ ನಾವು ಕಾಣಬಹುದಾಗಿದೆ. ಈ ಒಂದು ಗ್ರಹ ಸ್ಥಿತಿಗೆ ಮೇಷರಾಶಿಗೆ ಏನು ಶುಭ ಏನು ಅಶುಭ ಅಂತ ನಾವು ನೋಡೋದಾದ್ರೆ, ರಾಷ್ಟ್ರಾಧಿಪತಿ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ. ಇನ್ನು ಗುರು 4ನೇ ಮನೆಯಲ್ಲಿ ಇರ್ತದೆ. ಮೇಷರಾಶಿಗೆ ಗುರು 4ನೇ ಮನೆಯಲ್ಲಿ ಇರ್ತದೆ. ಇದರಿಂದ 4ನೇ ಮನೆಯ ಗುರುವಿನಿಂದ ವಾಹನ ಸೌಕರ್ಯ ಸಿಗ್ತಕ್ಕಂಥದ್ದು, ಭೂಮಿ, ಮನೆ, ಸೈಟು ಕೊಳ್ತಕ್ಕಂತ ಯೋಗ ಈ ಮೇಷರಾಶಿಯವರಿಗೆ ಬರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. 4ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಒಂದು ಭೌತಿಕ ಸುಖ ಮತ್ತು ಭೌತಿಕ ಸೌಲಭ್ಯಗಳು ಎಲ್ಲವೂ ಕೂಡ ಈ ಮೇಷರಾಶಿಗೆ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಮೇಷರಾಶಿಯವರಿಗೆ ಭೂಮಿ ಯೋಗ, ಸ್ವಂತ ಮನೆಯಲ್ಲಿ ಮಂಗಳ ಗ್ರಹ ಇರೋದ್ರಿಂದ ಭೂಮಿ ಯೋಗ, ಏನು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು, ಮಿಲಿಟರಿ ಇರ್ತಕ್ಕಂಥವ್ರು, ಭದ್ರತಾ ದಳದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ರಿಯಲ್ ಎಸ್ಟೇಟ್ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾದ ಸೌಕರ್ಯ ಸಿಗ್ತಕ್ಕಂಥದ್ನ ನಾವು ನೋಡ್ಬೋದಾಗಿದೆ ಜೂನ್ ತಿಂಗಳಲ್ಲಿ. ಇನ್ನು ಆತ್ಮವಿಶ್ವಾಸ, ಸರ್ಕಾರಿ ಕ್ಷೇತ್ರದಲ್ಲಿ ಶುಭ ಸೂಚನೆ. ಇವರಿಗೆ ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿ ಸೂರ್ಯಗ್ರಹ ಇರೋದ್ರಿಂದ, ಪಂಚಮಾಧಿಪತಿ 3ನೇ ಮನೆ ಬಂದಿರೋದ್ರಿಂದ ಇವರಿಗೆ ಏನು ಇವರ ವಿಕ್ರಮ ಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಪರಾಕ್ರಮ, ಆತ್ಮವಿಶ್ವಾಸ, ಭುಜಬಲ ಪರಾಕ್ರಮ, ಈ ರೀತಿ ಇವರು ಆತ್ಮವಿಶ್ವಾಸದಿಂದ ಕೈ ಹಾಕಿದ ಎಲ್ಲಾ ಕೆಲಸಗಳು ಈಡೇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಅದರಿಂದಾಗಿ ಇವರು ಸಕಲ ಕಾರ್ಯಗಳಲ್ಲಿಯೂ ಕಾರ್ಯಸಿದ್ಧಿಯನ್ನ ಪಡಿತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಇನ್ನು ದಿಢೀರ್ ಸಂಪತ್ತು ಅಥವಾ ಇವರ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ದಿಢೀರ್ ಬದಲಾವಣೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಪಂಚಮ ದೃಷ್ಟಿಯ ರಾಹುನಿಂದ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಇರ್ತಕ್ಕಂಥದ್ದು. ಯಾಕೋ ಮಕ್ಕಳು ಮಾತು ಕೇಳ್ತಲ್ಲ, ಯಾಕೋ ಅವ್ನ ಆಟಿಟ್ಯೂಡ್ ಸರಿ ಇಲ್ಲ, ಯಾಕೋ ವರ್ತನೆ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಕಾಣ್ಬೋದು. ಇನ್ನು ಸಂತಾನ ವಿಷಯದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು, ಅಪಾರ್ಷನ್ಸ್ಗಳ ಕಾಣ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ ಮೇಷರಾಶಿಯವರಿಗೆ. ಇನ್ನು ಸಂತಾನಕ್ಕೆ ಪ್ರಯತ್ನ ಪಟ್ಟವರು ಇದರಲ್ಲಿ ವೈಫಲ್ಯತೆಯನ್ನ ಕಾಣ್ತೀರಿ. ಸ್ವಲ್ಪ ದಿನ ಮುಂದೂಡ್ತಕ್ಕಂಥದ್ದು ಉತ್ತಮ. ಇನ್ನು 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ 7.5 ಶನಿ ಆಗುತ್ತೆ. ಅದು ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಖರ್ಚು ಮಾಡ್ತಕ್ಕಂಥದ್ದು, ಸಾಲ ಮಾಡ್ತಕ್ಕಂಥದ್ದು, ಒಟ್ಟಾರೆ ಹೆಚ್ಚು ಖರ್ಚಾಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು 9ನೇ ಮನೆಯನ್ನು ಸೂರ್ಯ ನೋಡೋದ್ರಿಂದ ತಂದೆಗೆ ಶುಭ ಆಗ್ತಕ್ಕಂಥದ್ದು, ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು, ಸರ್ಕಾರದಿಂದ ವಿವಿಧ ಯೋಜನೆಗಳಲ್ಲಿ ಏನ್ ಸರ್ಕಾರಿ ಸೌಲಭ್ಯಗಳು ಇರ್ತವೆ ಅವರಿಂದ ಸೌಲಭ್ಯ ಸಿಗ್ತಕ್ಕಂಥದ್ದು, ಸರ್ಕಾರದಿಂದ ದಿಢೀರ್ ಇವರಿಗೆ ಬರ್ಬೇಕಾದಂತ ಸೌಲಭ್ಯ. ಈ ಸಮಯದಲ್ಲಿ ಸರ್ಕಾರದಿಂದ ಏನಾದ್ರು ಕೆಲಸ ಆಗ್ಬೇಕಿದ್ರೆ ಯಾವ್ದೋ ಅಧಿಕಾರಿಗೆ ಯಾವ್ದೋ ಕೆಲಸಕ್ಕೆ ಅರ್ಜಿ ಕೊಟ್ಟಿರ್ತೀರಾ, ಏನೋ ಒಂದು ಫೈಲ್ ಪೆಂಡಿಂಗ್ ನಿಂತಿರುತ್ತೆ, ಅಧಿಕಾರಿ ದಿನಗಳನ್ನ ದೂಡ್ತಾ ಇರ್ತಾನೆ, ಅಥವಾ ಅಧಿಕಾರಿನೇ ಸಿಗ್ತಾ ಇರಲ್ಲ, ಅಥವಾ ಸಂಬಂಧಪಟ್ಟ ಯೋಜನೆಗೆ ಸರ್ಕಾರದಿಂದಲೇ ಅನುಮೋದನೆ ಸಿಕ್ಕಿರಲ್ಲ. ಹಾಗಾಗಿ ಇದು ಸ್ವಲ್ಪ ವಿಳಂಬ ಆಗಿರುತ್ತೆ. ಆದ್ರೆ ಈ ಸಮಯದಲ್ಲಿ ಅದು ಈಡೇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು
ಉದ್ಯೋಗ ವಿಷಯದಲ್ಲಿ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ, ವರ್ಗಾವಣೆ ಎಲ್ಲ ಸಿಗ್ತಕ್ಕಂಥದ್ನ ನಾವು ನೋಡ್ಬೋದಾಗಿದೆ. ಒಟ್ಟಾರೆ ಈ ಮೇಷರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನ ಈ ಜೂನ್ ತಿಂಗಳಲ್ಲಿ ನಾವು ಕಾಣಬಹುದಾಗಿದೆ. ಇಷ್ಟು ಮೇಷರಾಶಿಯವರಿಗೆ ಸಂಬಂಧಿಸಿದ ಶುಭ ಮತ್ತು ಅಶುಭ ಫಲಗಳು. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.